ಗುರುಜಿ, ಇನ್ನು ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ದುಷ್ಟ ಶಕ್ತಿಯ ಕುರಿತಂತೆ ನಾವು ಮಾತನಾಡ್ತಾ ಹೋಗೋಣ. ಮೊದಲನೇದಾಗಿ ಈ ದುಷ್ಟ ಶಕ್ತಿ ಅಂದ್ರೆ ಏನು? ಮುಖ್ಯವಾಗಿ ದುಷ್ಟಶಕ್ತಿ ಅನ್ನೋ ವಿಷಯಗಳಿಗೆ ಬಂದಾಗ ದೈವಾಧೀನಂ ಜಗತ್ಸರ್ವಂ ಮಂತ್ರಾಧೀನಂತು ದೈವತ ಅನ್ನುವಂಥದ್ದು. ಅಂತಂದರೆ ಯಂತ್ರ ಮಂತ್ರ ಪ್ರಕರಣಗಳಿಂದ, ಮಂತ್ರಗಳಿಂದ, ಮಂತ್ರ ಸಿದ್ಧಿಗಳಿಂದ ದೇವತೆಗಳನ್ನು ಕೂಡ ನಮ್ಮ ಹಿಡಿತದಲ್ಲಿ ಇಟ್ಕೋಬಹುದು ಅನ್ನುವಂಥದ್ದು ಇಂದ್ರಜಾಲ ಮಹೇಂದ್ರ ಜಾಲಗಳಿಂದ ಬರ್ತೈತೆ. ಹೀಗಿರುವಾಗ ಈ ದುಷ್ಟಶಕ್ತಿಗಳಿಂದ ನಮ್ಮ ಜೀವನಕ್ಕೆ, ಕುಟುಂಬದಲ್ಲಿ ಏನೇನು ಅಂತಂದರೆ ಅನಾರೋಗ್ಯದ ಸಮಸ್ಯೆಗಳು, ಆರ್ಥಿಕವಾಗಿ ಹಣಕಾಸಿಗೆ ಸಂಬಂಧಿಸಿದಂತೆ ಸಮಸ್ಯೆಗಳು, ಸಂಬಂಧಗಳಲ್ಲಿ ಕುಟುಂಬದ ವೈಫಲ್ಯ ಅನ್ನುವಂಥದ್ದು, ಜಗಳ ಮನಸ್ತಾಪಗಳು ಆಗಿರುವಂಥದ್ದು, ಇರಿಸು ಮುನಿಸು ಆಗುವಂಥದ್ದು, ಮತ್ತು ಮಾನಸಿಕವಾಗಿ ಚಿಂತೆಗಳು, ಆಲೋಚನೆಗಳು, ದುಷ್ಟಶಕ್ತಿ ಅನ್ನುವಂಥದ್ದು ನಮ್ಮ ಮೇಲೆ, ದೇಹದ ಮೇಲೆ ಪರಿಣಾಮ ಬೀಳಿದಾಗ ನಮಗೆ ಆಗುವಂತಹ ಅನಾರೋಗ್ಯ ಅನ್ನುವಂಥದ್ದು, ಮರೆವು ಆಗುವಂಥದ್ದು, ಮತ್ತು ಮನೆ ಕುಟುಂಬದಲ್ಲಿ ಯಾವುದೇ ರೀತಿಯ ನೆಗೆಟಿವ್ ಎನರ್ಜಿ ಮನೆ ಒಳಗಡೆ ಬಂದಾಗ ನಮ್ಮ ಇಡೀ ಕುಟುಂಬದಲ್ಲೇ ಇದ್ದಂತಹ ಒಂದು ಉನ್ನತವಾದ ಸ್ಥಾನ ಅನ್ನುವಂಥದ್ದು, ಸ್ಥಾನಮಾನಗಳನ್ನು ಕಳ್ಕೊಳ್ಳುವಂಥದ್ದು, ಈ ಎಲ್ಲವನ್ನು ಕೂಡ ಒಂದು ಭಗವಂತನ ಆಶೀರ್ವಾದದಿಂದ ಮತ್ತು ಭಗವಂತನಲ್ಲಿ ಇರುವಂತಹ ಒಂದು ಸಂಕಲ್ಪ ನಶಿಸಿ ಹೋದಾಗ, ಭಗವಂತನ ಸಂಕಲ್ಪ ಈಡೇರದೆ ಹೋದಾಗ, ಭಗವಂತನ ಸಂಕಲ್ಪ ನಮ್ಮ ಮೇಲೆ ಕರುಣೆ ತೋರಿಸದೇ ಇದ್ದಾಗ ಈ ಎಲ್ಲ ಮಂತ್ರತಂತ್ರಗಳಿಂದ ಆದಂತಹ ಕುತಂತ್ರಗಳಿಂದ ಸಮಸ್ಯೆಗಳೆಲ್ಲವನ್ನು ಕೂಡ ಅನುಭವಿಸಬೇಕಾಗುತ್ತದೆ. ಇದು ಮೂಲ ಉದ್ದೇಶದಿಂದ ಈ ದುಷ್ಟಶಕ್ತಿಗಳಿಂದನೂ ಕೂಡ ನಮಗೆ ಪರಿಣಾಮ ಬೀರುವಂಥದ್ದು ಸರ್ವೇಸಾಮಾನ್ಯವಾಗಿದೆ. ಮತ್ತು ಈ ದುಷ್ಟಶಕ್ತಿಗಳಿಂದ ನಾವು ಹೇಗೆಲ್ಲ ಪರಿಹಾರ ಮಾಡ್ಕೋಬಹುದು ಅನ್ನುವಂಥದ್ದು ಅಂತಂದರೆ, ನಮಗೆ ಈ ದುಷ್ಟಶಕ್ತಿಗಳಿಂದ ಆದಂತಹ ಪರಿಹಾರಗಳು ಮಾತ್ರ ಯಂತ್ರ ಮಂತ್ರಗಳಿಂದ ಆಗಿದೆಯಾ, ಗ್ರಹಗಳ ದ್ಯೋತಕ ಫಲದಿಂದ ಆಗಿರುವಂತಹದ್ದ, ಅಥವಾ ಜನ್ಮ ಲಗ್ನ ದೋಷದಿಂದ ಆಗಿದೆಯಾ, ಅಥವಾ ಜನಗಳ ಕಣ್ಣು ದಿಷ್ಟಿಗಳಿಂದ ಆಗ್ತಾ ಇದೆಯಾ, ಅಥವಾ ನಮಗೆ ಶಕುನಗಳಿಂದ ಆಗ್ತಾ ಇದೆಯಾ ಅಡೆತಡೆಗಳು ಅಂತಂದರೆ ಶಕುನಗಳಿಂದ ನಮಗೆ ನಿದ್ರಾವಸ್ಥೆನಲ್ಲಿ ಬಂದಿರುವಂತಹದ್ದು ಸಮಸ್ಯೆಗಳು, ಮತ್ತು ನಮಗೆ ಯಾವುದೇ ಒಂದು ಕೆಲಸ ಕಾರ್ಯಗಳಿಗೆ, ಕೈ ಕಾರ್ಯಗಳಿಗೆ ಹೋದಾಗ ಆ ಕೆಲಸ ಕಾರ್ಯಗಳಲ್ಲೂ ಇಷ್ಟದಂತೆ ಸಕ್ಸಸ್ ಆಗದೆ ಹೋದಾಗ ಆಗುವಂತಹ ಅಡೆತಡೆಗಳೆಲ್ಲನೂ ಕೂಡ ನಮಗೆ ಶಕುನಗಳಿಂದ ಕಂಡು ಬರ್ತೈತೆ. ಇವುಗಳನ್ನೆಲ್ಲ ಹೇಗೆ ಪರಿಹಾರ ಮಾಡ್ಕೋಬೇಕು ಮತ್ತು ಈ ದುಷ್ಟಶಕ್ತಿಗಳನ್ನೆಲ್ಲ ಸಂಪೂರ್ಣವಾಗಿ ಹೇಗೆ ಮಾಡ್ಕೋಬೇಕು ಅನ್ನುವಂಥದ್ದು ಯಂತ್ರಮಂತ್ರ ಪ್ರಕರಣಗಳು ಬಂದಾಗ ತುಂಬ ವಿಶೇಷವಾಗಿ ಮತ್ತು ತುಂಬ ವಿಧಾನಗಳಿಂದ ಮಾಡ್ಕೋಬೇಕಾಗುತ್ತದೆ, ಮತ್ತು ತುಂಬ ಭಯ ಭಕ್ತಿಯಿಂದ, ಶ್ರದ್ಧಾ ಭಕ್ತಿಯಿಂದನೂ ಕೂಡ ಪರಿಪಾಲನೆ ಮಾಡಬೇಕಾಗುತ್ತದೆ. ಅಂತಂದರೆ ಅದು ತುಂಬ ಸೂಕ್ಷ್ಮವಾಗಿ ಪರಿಹಾರ ಮಾಡ್ಕೋಬೇಕಾಗುತ್ತದೆ, ತನ್ನ ಕೈಯಲ್ಲೇ ಆಗೋದಿಲ್ಲ. ಗುರುವಿನ ಆಜ್ಞೆಯಿಂದನೇ, ಗುರುವಿನ ಪರಿಪಾಲನೆಯಿಂದನೇ ಮಾಡ್ಕೋಬೇಕಾಗುತ್ತದೆ. ಯಂತ್ರಮಂತ್ರ ಪ್ರಕರಣಗಳಿಂದ ಆದಂತಹ ಸಮಸ್ಯೆಗಳಿಗೆ ದುಷ್ಟಶಕ್ತಿಗಳನ್ನು ಎದುರಿಸಬೇಕು ಅಂತಂದರೆ ಅಷ್ಟು ಈಸಿ ಅಲ್ಲ. ಅದನ್ನು ಗುರುವಿನ ಆಜ್ಞೆಯಿಂದನೇ ಪರಿಹಾರ ಮಾಡ್ಕೋಬೇಕಾಗುತ್ತದೆ. ಮತ್ತು ಕುಟುಂಬದಲ್ಲಿ ಸಂಬಂಧಿಸಿದಂತೆ ಒಂದು ಏನು ದುಷ್ಟಶಕ್ತಿಗಳು ಅನ್ನುವಂಥದ್ದು ಯಾವ ರೂಪದಲ್ಲಿ, ಒಂದು ದಾಟು ದೋಷದಿಂದ ಬಂದಿರ್ಬೋದು, ಅಥವಾ ನಮಗೆ ಶ್ರೀದೋಷದಿಂದ ಬಂದಿರ್ಬೋದು, ಅಥವಾ ನಮಗೆ ಕುಟುಂಬದಿಂದ ಒಂದು ಏನು ಅಪಶಕುನಗಳಿಂದ ಬಂದಂಥ ಆಗಿರ್ಬೋದು. ವಾಕ್ ಚಾತುರ್ಯ ಅಂತಂದರೆ ಗುರು ಹಿರಿಯರಿಂದ ಆದಂತಹ ನಿಂದನೆಗಳಿಂದ ಆದಂತಹ ಏನಾದರೂ ಒಂದು ದುಷ್ಟಶಕ್ತಿ ಅನ್ನುವಂಥದ್ದು ನಮಗೆ ಕನೆಕ್ಟ್ ಆಗಿದ್ದರೆ ಅವುಗಳನ್ನೆಲ್ಲನೂ ಕೂಡ ಪರಿಹಾರ ಮಾರ್ಗ ಹೇಗೆ? ಪ್ರಾರ್ಥನೆಯಿಂದ. ಪ್ರಾರ್ಥನೆ ಅಂತಂದರೆ ಏನು? ನಮ್ಮ ಸಂಕಲ್ಪ ಸಿದ್ಧಿಯನ್ನು ಈಡೇರಿಸಿಕೊಳ್ಳುವುದಕ್ಕೋಸ್ಕರ ಇಷ್ಟ ದೇವರನ್ನು ಮತ್ತು ಕುಲದೇವರನ್ನು ಆರಾಧನೆ ಮಾಡುವಂತಹ ಪದ್ಧತಿಗಳು ಪ್ರಾರ್ಥನೆ ಅನ್ನುವಂಥದ್ದು. ಸಂಪೂರ್ಣವಾಗಿ ಯಾರಿಂದ ನಮಗೆ ನಿಂದನೆ ಆಗಿದೆಯೋ, ಎಲ್ಲಿ ನಮಗೆ ದಾಟುದೋಷ ಅನ್ನುವಂಥದ್ದು ಆಗಿರುತ್ತೋ, ಮತ್ತು ಕುಟುಂಬದಲ್ಲಿ ವಾಸ್ತುದೋಷದಿಂದ ಆಗಿರುವಂತಹ ಈ ಎಲ್ಲವನ್ನು ಕೂಡ ಪ್ರಾರ್ಥನೆ ಮುಖಾಂತರದಿಂದ ನಾವು ಪೂಜೆ ಮಾಡ್ಕೋಬಹುದು, ಪರಿಹಾರ ಮಾರ್ಗ ಅನ್ನುವಂಥದ್ದು. ಎರಡನೇ ವಿಧವಾಗಿ ಹವನ ಹೋಮ ಅನ್ನುವಂಥದ್ದು. ಹವನ ಹೋಮ ಅನ್ನುವಂಥದ್ದು ನಮ್ಮ ಅಂಗಳದಲ್ಲಿ, ಮನೆಯ ಜಾಗದಲ್ಲಿ ಇಷ್ಟಾನುಸಾರ ಮತ್ತು ಶಕ್ತಾನುಸಾರ ದೇವಸ್ಥಾನಗಳಲ್ಲಿ ಮಾಡಬೇಕಾಗಿರುವಂತಹ ಗುರು ಹಿರಿಯರಿಂದ, ಪುರೋಹಿತರಿಂದ ಮಾಡಿಕೊಳ್ಳಬೇಕಾದಂತಹ ಹವನ ಹೋಮಗಳು. ಯಾವ ಸಮಸ್ಯೆಗೆ ಯಾವ ಹೋಮ ಮಾಡಬೇಕು, ಯಾವ ಕಷ್ಟ ಕಾರ್ಪಣ್ಯಗಳನ್ನು ನೀಗಿಸಿಕೊಳ್ಳುವುದಕ್ಕೋಸ್ಕರ ಮನೆ ಕುಟುಂಬದಲ್ಲಿ ಒಂದು ಪೂಜೆ ಪುನಸ್ಕಾರಗಳು ಮಾಡ್ಕೋಬೇಕು ಅನ್ನುವಂಥದ್ದು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ.
ನಿಮ್ಮ ನೆಚ್ಚಿನ ಜೀ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಎನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.